ओम शांति। आज का टॉपिक है ईश्वर मेरे सर्वस्व है। ಇವತ್ತಿನ ವಿಷಯ ಆಗಿದೆ ಈಶ್ವರ ನಮ್ಮ ಸರ್ವಸ್ವ ಆಗಿದ್ದಾರೆ. ಅಂದರೆ ಸರ್ವಸ್ವ ಅಂದರೆ ತಂದೆ ತಾಯಿ ಬಂಧು ಬಳಗ ಗುರು ಎಲ್ಲ ಸರ್ವ ಸಂಬಂಧದಲ್ಲಿ ಸರ್ವಸ್ವ ಆಗಿದ್ದಾರೆ ಅಂತ. क्या आप ईश्वर के साथ संबंध रखने का महत्व समझते हैं? ನೀವು ಈಶ್ವರ ಜೊತೆಯಲ್ಲಿ ಸರ್ವ ಸಂಬಂಧ ಇಟ್ಕೊಳ್ಳೋದು ಮಹತ್ವಿಕೆಯನ್ನ ಅರ್ಥ ಮಾಡ್ಕೊಂಡಿದ್ದೀರಾ? ನೀವು ಪರಮಾತ್ಮ ಜೊತೆಯಲ್ಲಿ ಸರ್ವ ಸಂಬಂಧ ಇಟ್ಕೊಳ್ಳೋದು ಮಹತ್ವಿಕೆಯನ್ನ ಅರ್ಥ ಮಾಡ್ಕೊಂಡಿದ್ದೀರಾ? बहुत समय से मनुष्य आत्माओं के साथ अनेक संबंध रखने के बाद अब आत्मा इतनी कमजोर हो चुकी है और थक चुकी है कि यह अपना उद्देश्य भी मुश्किल से स्मरण कर पाती है. उद्देश्य माना अपनी शक्ति को मुश्किल से ही अनुभव कर पाती है. इसे पाने की बात तो दूर रही, माना अपनी शक्ति को पाने की बात तो दूर ही रही. ಬಹಳ ಸಮಯದಿಂದ ಮನುಷ್ಯ ಆತ್ಮರ ಜೊತೆಯಲ್ಲಿ ಸಂಬಂಧ ಇಟ್ಕೊಳ್ಳೋದ್ರಿಂದ ಏನಾಗಿದೆ, ನಮ್ಮ ಆತ್ಮ ಅಷ್ಟೊಂದು ವೀಕ್, ಅಷ್ಟೊಂದು ಬಲಹೀನ ಆಗಿರೋದು ಅಂದರೆ, ಅಷ್ಟೊಂದು ಸುಸ್ತರಾಗಿರೋದು ಅಂದರೆ ನಮ್ಮ ನಿಜವಾದದ್ದು ಶಕ್ತಿ, ನಿಜವಾದ ಆತ್ಮಿಕ ಶಕ್ತಿ, ನಮ್ಮ ಸ್ವಂತ ಶಕ್ತಿ, ಅದನ್ನ ಅನುಭವ ಬಹಳ ಕಷ್ಟಪಟ್ಟೇನೆ ಮಾಡ್ಕೊಳ್ಳೋದು. ಅಂದರೆ ಶಾಂತಿ ಸುಖ ಇದು ಆತ್ಮದ ಶಕ್ತಿ ಅಲ್ವಾ, ಇದು ಬಹಳ ಕಷ್ಟಪಟ್ಟೇನೆ ಸ್ವಲ್ಪ ಹೊತ್ತು ಆತ್ಮ ವೀಕ್ ಆಗೋದ್ರಿಂದ, ಸಂಬಂಧ ಸಂಪರ್ಕದಲ್ಲಿ ಮನುಷ್ಯ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಇರೋದ್ರಿಂದ ಬಹಳ ಕಷ್ಟಪಟ್ಟೇನೆ ಅನುಭವ ಮಾಡೋದು ಮತ್ತು ಆ ಶಕ್ತಿವನ್ನ ಪಡ್ಕೊಳ್ಳೋದು ವಿಷಯನೇ ದೂರ ಆಗಿದೆ. ಮತ್ತೆ ನಮ್ಮ ಸ್ವಂತ ಶಕ್ತಿ, ಆತ್ಮಕ ಶಕ್ತಿ, ಶಾಂತಿ ಸುಖ ಪ್ರೀತಿ ಆನಂದ ಇದನ್ನ ಪಡ್ಕೊಳ್ಳೋದು ಮಾತೂ ಸಹ ದೂರ ಆಗ್ಬಿಟ್ಟಿದೆ. ಅದೂ ಸಹ ಅವರಿಗೆ ವಿಶ್ವಾಸ ಇಲ್ಲ, ನಮ್ ಪಡ್ಕೊಂತೀವೋ ಇಲ್ವೋ, ಸಿಗುತ್ತೆ ಇಲ್ವೋ ಅಂತ ಹೇಳಿ. ಆ ಥರ ಪರಿಸ್ಥಿತಿಯಲ್ಲಿ ಮನುಷ್ಯ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಹೋಗಿ ಅಷ್ಟೊಂದು ವೀಕ್ ಆಗಿ ದೂರ ಆಗಿಬಿಟ್ಟಿದ್ದಾರೆ. ಆ ಭಾವನೆನೂ ಸಹ ಅವ್ರಿಗೆ ಇಲ್ಲ ಅಂತ. ईश्वर को अपना मित्र बनाकर आप उनके समीप आ जाते हैं, परंतु महत्वपूर्ण बात यह है कि ईश्वर के साथ अपने अनुभव को सिर्फ एक ही संबंध तक सीमित नहीं रखना है. ಈಶ್ವರ್ಗೆ ತನ್ನ ಮಿತ್ರ ಮಾಡಿಕೊಂಡು ನೀವು ಅವ್ರ ಹತ್ರ ಬರಬಹುದು, ಅಂದರೆ ಅವರಿಗೆ ತನ್ನ ಹತ್ರ ಮಾಡ್ಕೋಬಹುದು, ಸಮೀಪ ಮಾಡ್ಕೋಬಹುದು, ಜೊತೆಗಾರ ಮಾಡ್ಕೋಬಹುದು. ಆದರೂ ಮಹತ್ವಪೂರ್ಣ ಮಾತು ಏನಾಗಿದೆ, ವಿಶೇಷವಾದ ವಿಷಯ ಏನಾಗಿದೆ ಅಪ್ಪ ಅಂದರೆ, ಈಶ್ವರ ಜೊತೆಯಲ್ಲಿ ತನ್ನ ಅನುಭವ ಬರೀ ಒಂದೇ ಸಂಬಂಧ ಜೊತೆಯಲ್ಲಿ ಸೀಮಿತವಾಗಿ ಇಟ್ಕೋಬೇಡ್ರಿ. ಪರಮಾತ್ಮ ಜೊತೆಯಲ್ಲಿ ಬರೀ ಮಿತ್ರದ ಸಂಬಂಧನೇ ಮಾತ್ರ ಮಾಡ್ಕೋಬೇಡ್ರಿ, ಮಿತ್ರದ ಸಂಬಂಧನೇ ಮಾತ್ರ जोड़स्कोಬೇಡ್ರಿ. ईश्वर के साथ सर्व संबंध का अनुभव करो. ईश्वर आपकी माता पिता साथी प्रिय शिक्षक गुरु बालक सब है. ಈಶ್ವರ ಜೊತೆಯಲ್ಲಿ ಸರ್ವ ಸಂಬಂಧದ ಅನುಭವ ಮಾಡ್ರಿ. ಈಶ್ವರ ನಿಮ್ಮ ತಾಯಿ ತಂದೆ, ಜೊತೆಗಾರ, ಪ್ರಿಯತಮ, ಶಿಕ್ಷಕ, ಗುರು, ಮಗು ಎಲ್ಲವನ್ನೂ ಇದ್ದಾರೆ. ಅಂದರೆ ಸರ್ವ ಸಂಬಂಧದಿಂದನೂ ಸಹ ಅವರಿಗೆ ನೀವು ನೆನಿಬೇಕು, ಸರ್ವ ಸಂಬಂಧ ಅವ್ರ ಜೊತೆಲಿ जोड़स्कोಬೇಕು. हर संबंध बड़ी मिठास प्रदान करता है. यदि उनमें से किसी भी संबंध की कमी है तो हम उस संबंध के लिए किसी व्यक्ति का आधार लेने के लिए बंधक हो जाते हैं. ಪರಮಾತ್ಮರ ಜೊತೆಯಲ್ಲಿ ಪ್ರತಿಯೊಂದು ಸಂಬಂಧ ಬಹಳ ಮಧುರವಾದದ್ದು ಇದೆ. ಯಾವ ಸಂಬಂಧದಿಂದ ಪರಮಾತ್ಮ ನೆನಪು ಮಾಡಿದ್ರೆ ಆ ಸಂಬಂಧದಿಂದ ನಮಗೆ ಬಹಳ ಮಧುರತೆ ಅನುಭವ ಆಗುತ್ತೆ, ಬಹಳ ಪ್ರೀತಿ ಅನುಭವ ಆಗುತ್ತೆ, ಬಹಳ ಶಕ್ತಿ ಫೀಲ್ ಆಗುತ್ತೆ. ಒಂದು ವೇಳೆ ಇದರಲ್ಲಿ ಯಾವುದಾದ್ರೂ ಒಂದು ಸಂಬಂಧದ ಕೊರತೆ ಇದ್ರೆ
ಮತ್ತೆ ಆ ಸಂಬಂಧಕ್ಕೋಸ್ಕರ ಯಾವುದಾದ್ರೂ ವ್ಯಕ್ತಿಯ ಆಧಾರ ತೆಗೆದುಕೊಳ್ಳೋಕ್ಕೆ ನಾವು ಬಂಧಿತರಾಗಿರ್ತೀರಿ. ಅಂದರೆ ಯಾವುದಾದ್ರೂ ಒಂದು ಸಂಬಂಧದ ಕೊರತೆ ಇದ್ರೆ, ಪರಮಾತ್ಮ ಜೊತೆಲಿ ಆ ಸಂಬಂಧದ ಅನುಭವ ನಾವು ಮಾಡಿಲ್ಲ ಅಂದರೆ, ಪ್ರಪಂಚದಲ್ಲಿ ಮನುಷ್ಯ ಆತ್ಮರ ಜೊತೆಯಲ್ಲಿ ಆ ಸಂಬಂಧ ನಾವು ಹುಡುಕ್ತೀರಿ, ಅದರಲ್ಲಿ ಬಂಧಿತರಾಗಿರ್ತೀರಿ. ನಮ್ಮ ಮನಸ್ಸು ಆ ಕಡೆ ಎಳಿತಾ ಇರುತ್ತೆ. ಯಾ ಏಕ್ ಗಲ್ತಿ ಹೇ, ಇದನ್ನು ಸಹ ಒಂದು ಮಹಾನ್ ತಪ್ಪಾಗಿದೆ, ಮಿಸ್ಟೇಕ್ಸ್ ಆಗಿದೆ. क्योंकि वर्तमान समय कोई भी मनुष्य आत्मा आपको निरंतर और निस्वार्थ प्रेम प्रदान नहीं कर सकती है. ಏಕೆಂದರೆ ಈ ವರ್ತಮಾನ ಸಮಯದಲ್ಲಿ, ಈಗ ಪ್ರೆಸೆಂಟ್ ಸಮಯದಲ್ಲಿ ಯಾವುದೇ ಮನುಷ್ಯ ಆತ್ಮ ನಿಮಗೆ ನಿರಂತರವಾಗಿ ನಿಸ್ವಾರ್ಥವಾಗಿ ಪ್ರೀತಿ ಕೊಡಲು ಸಾಧ್ಯನೇ ಇಲ್ಲ. ನಿರಂತರ ಮತ್ತು ನಿಸ್ವಾರ್ಥ ಪ್ರೀತಿ ಯಾರೂ ಕೊಡೋಕ್ಕಾಗಲ್ಲ. ಮನುಷ್ಯ ಆತ್ಮ ಇರುವಂತೂ ಮನುಷ್ಯರ ಆತ್ಮದಲ್ಲಿ ಯಾವುದೇ ಸಂಬಂಧ ಇದ್ರೆ ಅದು ಕೊಡೋಕ್ಕಾಗಲ್ಲ. यही सोचकर संतुष्ट मत हो जाए कि आपने इस संबंधों को बुद्धि से समझ लिया है. ಮತ್ತೆ ಇದು ಬಹಳ ಮಹತ್ವಪೂರ್ಣವಾದ ವಿಷಯ ಆಗಿದೆ. ಇದು ಆಲೋಚನೆ ಮಾಡಿ ಸಂತುಷ್ಟರಾಗಬೇಡಿ. ಅಯ್ಯೋ, ನನಗೆ ಈ ಜ್ಞಾನ, ಈ ಸರ್ವ ಸಂಬಂಧದ ಅನುಭವಗಳು ನಮಗೆ ಈ ಜ್ಞಾನ ನನ್ನ ಬುದ್ಧಿಯಿಂದ ತಿಳ್ಕೊಂಡ್ಬಿಟ್ಟಿದ್ರಿ, ನಮ್ಗೆ ಇದೆಲ್ಲ ಗೊತ್ತಿದೆ ಅಂತ ಹೇಳಿ. आत्मा चिंतन द्वारा अपना विकास कर प्रत्येक संबंध की स्पष्ट अनुभूति कीजिए. ಆತ್ಮ ಚಿಂತನೆ ಮೂಲಕ, ಆತ್ಮಕ್ಕೆ ಚಿಂತನೆ ಮೂಲಕ, ಆತ್ಮದ ಧ್ಯಾನ ಮೂಲಕ, ಆತ್ಮದ ಶಕ್ತಿ ಹೆಚ್ಚೋದ ಮೂಲಕ ನಿಮ್ಮ ಆತ್ಮ ಉನ್ನತಿದಿಂದ ಪ್ರತಿ ಒಂದು ಸಂಬಂಧದ ಸ್ಪಷ್ಟ ಅನುಭವ ಮಾಡ್ರಿ. ಅಂದರೆ ಪರಮಾತ್ಮ ಜೊತೆಯಲ್ಲಿ ಪ್ರತಿಯೊಂದು ಸಂಬಂಧದ ಸ್ಪಷ್ಟ ಅನುಭವ, ಪೂರ್ತಿ ನಿಮಗೆ ಅನುಭವ ಇರಬೇಕು, ಆಳವಾದ ಅನುಭವ ಇರಬೇಕು. ಆಗ ನಿಮ್ಮ ಮನಸ್ಸು ಈ ಪ್ರಪಂಚ ಕಡೆ, ದೇಹಧಾರಿಯದ ಕಡೆ ಎಳಿಯಲ್ಲ. ಈ ಪ್ರಪಂಚದಲ್ಲಿ ಇರ್ತಾನೂ ಸಹ ಅಂಟದಂಗೆ ಪರಮಾತ್ಮ ನಿಸ್ವಾರ್ಥ ಪ್ರೀತಿ, ನಿರಂತರ ಪ್ರೀತಿ ನೀವು ಅನುಭವ ಮಾಡ್ತೀರಾ. ಧನ್ಯವಾದಗಳು.